31 ವರ್ಷಗಳ ಬಳಿಕ ವಾರಣಾಸಿಯ ಜ್ಞಾನವ್ಯಾಪಿ ಮಸೀದಿಯ ಒಳಗಡೆ ಹಿಂದೂಗಳು ಪೂಜೆಯನ್ನು ಮಾಡಲಿಕ್ಕೆ ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಅನುಮತಿಯನ್ನು ಕೊಟ್ಟಿದೆ. ಸ್ನೇಹಿತರೆ, ದಿನಾಂಕ 31 ಮಧ್ಯಾಹ್ನ 3 ಗಂಟೆಗೆ ವಾರಣಾಸಿಯ ಜಿಲ್ಲಾ ನ್ಯಾಯಾಲಯ ಈ ಜ್ಞಾನವ್ಯಾಪಿ ಮಸೀದಿ ಒಳಗಡೆ ನೆಲಮಾಳಿಗೆಯಲ್ಲಿ ಪೂಜೆಯನ್ನು ಸಲ್ಲಿಸಲಿಕ್ಕೆ ಹಿಂದೂಗಳಿಗೆ ಅವಕಾಶವನ್ನು ಮಾಡಿಕೊಡ್ತು. ಈ ಒಂದು ತೀರ್ಪು ಕೊಟ್ಟ ಬೆನ್ನಲ್ಲೇ ಕೇವಲ 8 ಗಂಟೆಯಲ್ಲೇ ಪೂಜೆಯನ್ನು ಮಾಡಿದರೆ, ತಡರಾತ್ರಿ 11 ಗಂಟೆಗೆ ಪೂಜೆಯನ್ನು ನೆರವೇರಿಸಲಾಗಿದೆ. ಇನ್ನು ಈ ಮಸೀದಿಯ ನೆಲಮಾಳಿಗೆಯಲ್ಲಿರುವಂತಹ ಗಣೇಶ, ಲಕ್ಷ್ಮಿ, ಶಿವಲಿಂಗ ಇನ್ನು ಅನೇಕ ವಿಗ್ರಹಗಳಿಗೆ ಪೂಜೆಯನ್ನು ಮಾಡಲಾಗಿದೆ. ಅದು ಜಿಲ್ಲಾ ನ್ಯಾಯಾಡಳಿತದ ಆದೇಶ ಮತ್ತು ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಈ ಒಂದು ಡೆವಲಪ್ಮೆಂಟ್ ಆಗಿದೆ. ಇನ್ನು ಇತ್ತೀಚೆಗೆ ರಾಮ ಮಂದಿರ ನಿರ್ಮಾಣ ಆಯಿತು. ಅದಾದ ನಂತರದಲ್ಲಿ ಕಾಶಿಯ ಜ್ಞಾನವ್ಯಾಪಿ ಮಸೀದಿಯ ಒಳಗಡೆ ಹಿಂದೂ ದೇವಾಲಯ ಇದೆ ಅನ್ನುವಂತಹ ವರದಿ ಕೂಡ ಬಹಿರಂಗ ಆಯಿತು. ಅದಾದ ನಂತರದಲ್ಲಿ ಈಗ ವಾರಣಾಸಿಯ ಈ ಜ್ಞಾನವ್ಯಾಪಿ ಮಸೀದಿ ವಿಚಾರದಲ್ಲಿ ಬಹಳ ದೊಡ್ಡ ಬೆಳವಣಿಗೆ ನಡೀತಾ ಇದೆ.